ಹಲೋ. ಹಲೋ ಹೇಳಿ. ಗುಡ್ ಮಾರ್ನಿಂಗ್, ಸಾರಿ ಗುಡ್ ಆಫ್ಟರ್ನೂನ್ ಸರ್. ನನ್ನ ಹೆಸರು ಕೋಮಲ, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಂದ ಕಾಲ್ ಮಾಡ್ತಾ ಇರೋದು. ಕಂಬು ಅವರ ಸಹ ಮಾತಾಡ್ತಿರೋದು? ಹೌದು ಮೇಡಮ್. ಎಸ್ ಸರ್, ನೀವೊಂದು ಕಂಪ್ಲೇಂಟ್ ರೈಸ್ ಮಾಡಿದ್ದೀರಲ್ವಾ, ಈ ಥರ ಲೋನ್ ಅಮೌಂಟು ಜಾಸ್ತಿ ತೋರಿಸ್ತಿದ್ದಾರೆ, ಕ್ಲೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಲೋನ್ ಇದೆ ಅಲ್ವಾ ನಿಮ್ಮದು? ಹೌದು ಮೇಡಮ್. ಓಕೆ, ಏನು ಇಶ್ಯೂ ಇದೆ ಸರ್? ಮೇಡಮ್ ಆ್ಯಂಡ್ ನೀವು ಮೆನ್ಷನ್ ಮಾಡಿದ್ದೀರಾ 2020ಇಂದ 4 to 5 ಮಂತ್ಸ್ ಲೋನ್ ಡೆಬಿಟ್ ಆಗಿಲ್ಲ ಅಂತ ಹೇಳಿಬಿಟ್ಟು. ನೀವು ಎಲ್ಲಿಂದ ಮಾತಾಡ್ತಿರೋದು ನೋಡಿ ಮೇಡಮ್? AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸರ್, ಕೋಮಲ. ಫಿನ್ಕೇರ್ ಈಗ AU ಫಿನ್ಕೇರ್ ಬ್ಯಾಂಕ್ ಒಂದು ಜಾಯಿಂಟು. ಹೌದು. ಈಗ ತಾವು ಎಲ್ಲಿಂದ ಮಾತಾಡ್ತಿರೋದು ಮೇಡಮ್? ಬ್ಯಾಂಗ್ಳೂರಿಂದ. ಬೆಂಗಳೂರಿಂದ ಮೇಡಮ್. ಎಸ್ ಸರ್. ಅದು ಮೇಡಮ್, ಕೊರೋನಾದಲ್ಲಿ ಏನಾಗಿದೆ ಅಂದ್ರೆ, ಕೊರೋನಾ ಇತ್ತಲ್ಲ 2020ರಲ್ಲಿ. ಒಂದು ನಿಮಿಷ ಸರ್, ಒಂದು ನಿಮಿಷ. ವ್ಯಾಲಿಡೇಷನ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಅಕೌಂಟ್ ವ್ಯಾಲಿಡೇಷನ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್, ಹುಟ್ಟಿದ ದಿನಾಂಕ. ಮೇಡಮ್ ಕೇಳಿಸ್ತಿದೆಯಾ ನಾನು ಮಾತಾಡೋದು? ಹೇಳಿ ಮೇಡಮ್, ಸ್ವಲ್ಪ ಜೋರ ಮಾತಾಡಿ. ವ್ಯಾಲಿಡೇಷನ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ, ಹುಟ್ಟಿದ ದಿನಾಂಕ ಹೇಳಿ. ನಾವು ಡೇಟ್ ತಗೊಂಡಿರೋದಾ? ನಿಮ್ಮದು ನಾವು ಹುಟ್ಟಿದ ಡೇಟ್ ಡೇಟಾ? ಆಫ್ ಬರ್ತ್, ಹುಟ್ಟಿದ ದಿನಾಂಕ. ಹೌದು. ನಾವು 16/4/2064. ಓಕೆ, ಥ್ಯಾಂಕ್ ಯು ಫಾರ್ ವ್ಯಾಲಿಡೇಷನ್. ಹೇಳಿ ಸರ್, ಏನು ಕನ್ಸರ್ನ್, ಏನು ಇಶ್ಯೂ ಇದೆ ಹೇಳಿ. ಈಗ ಮೇಡಮ್, ನಮ್ದಲ್ಲಿ ಪ್ರಾಬ್ಲಮ್ ಆಗಿದೆ ಫೈನಾನ್ಸಲ್ಲಿ. ಏನಾಗಿದೆ ಹೇಳಿ ನಾವು ಸರ್? ಫಿನ್ಕೇರ್ ಇದ್ದಾಗ ತಗೊಂಡಿದ್ದು. ಓಕೆ. ಅದು ತಗೊಂಡಾಗ ಏನಾಗಿದೆ ಅಂತ ಅಂದರೆ, ನಮಗೆ ಒಂದು ಅಗ್ರಿಮೆಂಟ್ದು ಇಟ್ಕೊಟ್ಟಿದ್ದಾರೆ ಅವರು, ಇಷ್ಟು ತಿಂಗಳು ಕಟ್ಟಬೇಕು ಅಂತೇಳಿ. ಓಕೆ. ಅಷ್ಟು ತಿಂಗಳಿಗೂ ನಾವು ಕಂಪಲ್ಸರಿ ಕರೆಕ್ಟಾಗಿ ಕಟ್ಕೊಂಡ್ಬಂದಿದ್ದೀವಿ. ಓಕೆ. 10 ತಿಂಗಳು ಡ್ಯೂ ಆಗಿದೆ ಅಲ್ಲಿ. 10 ತಿಂಗಳು ಅಮೌಂಟು ಡ್ಯೂ. ಒಂದು ನಿಮಿಷ ಹೇಳ್ತೀನಿ ನಾನು ಪೂರ್ತಿ. ಹ್ಞೂ ಹೇಳಿ ಸರ್. 10 ತಿಂಗಳದು ಅಮೌಂಟು ಡ್ಯೂ ಆಗಿದೆ. ಓಕೆ. ನಾವು ಕಾರಣ ಕೇಳಿದಕ್ಕೆ, ಹ್ಞೂ. ಕೊರೋನಾ ಸೀಸನ್ನಲ್ಲಿ ಅಮೌಂಟ್ ತಗೋಬೇಡಿ ಅಂತ RBIನವ್ರು ಹೇಳಿದರು. ಹೌದು. ಅದಕ್ಕೆ ನಾವು ಅಮೌಂಟ್ ತಗೊಂಡಿಲ್ಲ. ಓಕೆ. ಅದಕ್ಕೆ 5ಕ್ಕೆ ಹ್ಞೂ. 10 ಕಂತು ಎಕ್ಸ್ಟ್ರಾ ಕಂತು ರೀತಿ ಕಟ್ಸ್ಕೊಳ್ಳಿ ಅಂತೇಳಿ 10 ಕಂತನ್ನ ಬಡ್ಡಿಗೆ ಹಾಕೊಂಡಿದ್ದಾರೆ ಅಂತೇಳಿ ಅವರು ನಮ್ಮ ಏನೋ ಯಾವುದೇ ಸಣ್ಣ ಪುಟ್ಟ ಮಾಹಿತಿ ಕೊಡ್ತಾ ಇಲ್ಲ. ಯಾರೋ ಮೈಸೂರು ಬ್ರಾಂಚಲ್ಲಿ. ಟೋಟಲ್ ಹಾಂ, ನಿಮ್ಮದು ಲಾಸ್ಟ್ 2020 ಮಾರ್ಚ್ ತನಕ ಕರೆಕ್ಟಾಗಿ ಪೇಮೆಂಟ್ ಆಗಿದೆ. ಕನ್ನಡದಲ್ಲಿ ಆ ಟೈಮಲ್ಲೇ ಕನ್ನಡ ಹೇಳಿ ಮೇಡಮ್. ಕನ್ನಡದಲ್ಲೇ ಹೇಳ್ತಿದ್ದೀನಿ ಸರ್, ಮಾತಾಡ್ತಿರೋದೇ ನಾನು ಕನ್ನಡದಲ್ಲಿ. ಹಾಂ. ಮಾರ್ಚ್ ತನಕ 2020 ಮಾರ್ಚ್ ತನಕ ನಿಮ್ಮದು ಕರೆಕ್ಟಾಗಿ ಪೇಮೆಂಟ್ ಆಗಿದೆ. ಹಾಂ. ಅದಾದಮೇಲೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಟೋಟಲ್ 6 ಮಂತ್ಸು ಅಲ್ವೇ? ಹಾಂ. ನನ್ನ ಅಕೌಂಟಲ್ಲಿ ಅಮೌಂಟ್ ಇದೆ. ಅದೇ ಹೇಳ್ತಿದ್ದೀನಿ, ಒಂದು ನಿಮಿಷ. ನನ್ನ ಅದಕ್ಕೆ ಮಾಹಿತಿ ಕಳಿಸಿ. ಒಂದು ನಿಮಿಷ ಪೂರ್ತಿ ಹೇಳ್ತೀನಿ. ಹೇಳಿ. ಅದು 2020 ಕೊರೋನಾ ಟೈಮು. ಸೊ ಅವಾಗ RBI ಪ್ರಕಾರ ಕೊಡಬೇಕು ಲೋನ್ ತಗೊಂಡಿರೋ ಕಸ್ಟಮರ್ಸ್ಗೆ ಅಂತ ಹೇಳಿದ್ವಿ. ಮೇಡಮ್, ಟೋಟಲ್ ನಿಮ್ಮದು 5 ಮಂತ್ಸ್ ಪೇಮೆಂಟ್ ಆಗಿಲ್ಲ ಅಲ್ವಾ? ಹೌದು. ಹಾಂ. ಸೊ 5 ಮಂತ್ಸಲ್ಲಿ 5 ಮಂತ್ಸ್ ಆದಮೇಲೆ ನಿಮ್ಮ ಹತ್ರ ಎಕ್ಸ್ಟ್ರಾ ಚಾರ್ಜ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಮೆನ್ಷನ್ ಮಾಡಿದ್ದೀರಾ. ಏನು ಎಕ್ಸ್ಟ್ರಾ ಚಾರ್ಜ್ ತಗೊಂಡಿದ್ದಾರೆ? ಎಕ್ಸ್ಟ್ರಾ ಚಾರ್ಜ್ ಅಲ್ಲ, ಅದು ಎಕ್ಸ್ಟ್ರಾ ಬಡ್ಡಿ ಹಾಕಿದ್ದಾರೆ ಅಂತ. ಎಕ್ಸ್ಟ್ರಾ ಬಡ್ಡಿನಾ? ಹಾಂ, ಬಡ್ಡಿ. ಎಷ್ಟು ಬಡ್ಡಿ ಹಾಕಿದ್ದಾರೆ? ಏನಂತ ಹಾಕಿದ್ದಾರೆ ಅಂದ್ರೆ ಎಲ್ಲಿ ನೋಡಿದ್ರಿ ನೀವು? ಬಡ್ಡಿ ಎಷ್ಟಿತ್ತು ನೀವು ಲೋನ್ ತಗೊಂಡಾಗ ಇಂಟ್ರೆಸ್ಟು? ನಮಗೆ ಏನು ಇಂಟ್ರೆಸ್ಟ್ ಅವ್ರು ಹಾಕೊಟ್ಟಿದ್ರು 20% ಇಂಟ್ರೆಸ್ಟ್, ಅದು ಕರೆಕ್ಟಾಗಿ ಕಟ್ಕೊಳ್ತಾ ಇದೀವಿ. ಹೌದು. 10 EMI ನೀವು ಬಡ್ಡಿಗೆ ಹಾಕೊಂಡಿದ್ದೀರಾ. 10 EMI ಬಡ್ಡಿ ಹಾಕೊಂಡಿದೀವಾ? ಬಡ್ಡಿ ಹಾಕೊಂಡಿದ್ದೀರಾ 2020 ಆದ್ಮೇಲೆ. 10 EMI ಬಡ್ಡಿ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ ಬಡ್ಡಿ ಹಾಕಿದ್ದಾರೆ ಅಂತ ಹೇಳಿ? ನಾವು ಡಾಕ್ಯುಮೆಂಟ್ಸ್ ತಗೊಂಡಾಗ ಗೊತ್ತಾಯ್ತು ನಿಮ್ಮ ಬ್ಯಾಂಕಲ್ಲಿ. ಒಂದು ನಿಮಿಷ, ನಾನು ಚೆಕ್ ಮಾಡ್ತೀನಿ. ನಿಮ್ಗೆ ಅಕೌಂಟ್ ಕಳಿಸಿದ್ದೀನಿ ನೋಡಿ ಮೇಡಮ್. ಟೆನ್ಯೂರ್ ಎಷ್ಟು ಅಂತ ನೀವು ಹೇಳ್ತಿದ್ದೀರಾ? ಟೆನ್ಯೂರ್ ಎಷ್ಟಿತ್ತು ಮೇಡಮ್? ನಮ್ದು ಡ್ಯೂ ಪ್ರಶ್ನೆಗಲ್ಲ ಅದು. ನನ್ನ ಅಕೌಂಟಲ್ಲಿ ಅಮೌಂಟ್ ಇದೆ, ದುಡ್ಡು ಡ್ರಾ ಮಾಡ್ಕೊಂಡಿಲ್ಲ ನಿಮ್ಮ ಬ್ರಾಂಚು. ಅದು ಕೊರೋನಾ ಟೈಮಲ್ಲಿ RBI ಹೇಳಿತ್ತು. ಒಂದು ನಿಮಿಷ ಮೇಡಮ್, ಅದು ನನಗೆ ಗೊತ್ತಿಲ್ಲ. ಕೊರೋನಾ ಟೈಮು ಇನ್ನೊಂದು ಟೈಮು ನನಗೆ ಗೊತ್ತಿಲ್ಲ. ನನ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇತ್ತು, ನೀವು ತಗೊಂಡಿಲ್ಲ. ಓಕೆ. ಅದು ನಿಮ್ಮ ಪ್ರಾಬ್ಲಮ್ಮು. ಓಕೆ. ಬ್ರಾಂಚ್ ಪ್ರಾಬ್ಲಮ್ಮು. ನೀವು ಏನಿದ್ರು ನಮ್ಗೆ ಎಕ್ಸ್ಟ್ರಾ ಬಡ್ಡಿ ಕೇಳಬೇಕು, ನೀವು RBIನವ್ರು ಕೇಳ್ಕೊಳ್ಳಿ. ಸ್ವಾಮಿ, ನೀವು ದುಡ್ಡು ತಗೋಬೇಡಿ ಅಂತ ಹೇಳಿದರೆ ಕಸ್ಟಮರ್ ನಮ್ಗೆ ಬಡ್ಡಿ ಕಟ್ತಾ ಇಲ್ಲ, ಬಡ್ಡಿ ಕೊಡಿ ಅಂತ RBIನವ್ರು ಕೇಳಿ. ಸರ್ಕಾರ ಒಂದು ಸೆಕೆಂಡ್ ಮೇಡಮ್, ಸರ್ಕಾರ ಅನೌನ್ಸ್ ಮಾಡಿತ್ತು ಕೊರೋನಾ ಸೀಸನಲ್ಲಿ ದುಡ್ಡನ್ನೇ ಕಟ್ಟಬೇಡಿ ಅಂತ. ಆದರೂ ನಾವು ಕಷ್ಟಪಟ್ಟು ಅಕೌಂಟಿಗೆ ದುಡ್ಡು ಕಟ್ಟಿದ್ದೀವಿ. ಓಕೆ. ನಮ್ಮ ಅಕೌಂಟಲ್ಲಿ ಬೇಕಾದ್ರೆ ನಿಮ್ಮ ಚೆಕ್ ಬೋನಸ್ ಆಗಿದ್ರೆ ಡ್ಯೂ ಆಗಿದ್ರೆ ಹೇಳಿ, ಬೇಕಾದ್ರೆ ಕಟ್ಕೊಡ್ತೀವಿ. ನೀವು ನಮ್ಮ ಅಕೌಂಟಿಂದ ಡ್ರಾ ಮಾಡ್ಕೊಳ್ತಾನೆ ನೀವು ಪೆಂಡಿಂಗ್ ಮಾಡಿಬಿಟ್ಟು ಅಮೌಂಟನ್ನ 10 EMI ಎಕ್ಸ್ಟ್ರಾ ಕಟ್ಕೊಡಿ ಅಂದರೆ ನಾವು ಎಲ್ಲಿಂದ ತಂದು ಕಟ್ಟೋದು?
ಅದನ್ನೇ ನಾ ಕೇಳ್ತಿದ್ದೀನಿ, ನೀವು ಹೇಳಿದ್ರಲ್ವಾ, ಇವಾಗ ನಾ ಕೇಳೋದಕ್ಕೆ ಆನ್ಸರ್ ಮಾಡಿ. ಟೋಟಲ್ ನಿಮ್ಮದು ಟೆನ್ಯೂರ್ ಎಷ್ಟಿತ್ತು, ಎಷ್ಟು ತಿಂಗಳು ಕಟ್ಟಬೇಕು ಮಂತ್ಲಿ ನಾವು ಮಂತ್ಲಿ? ಒಟ್ಟು 84 ತಿಂಗಳು ಮೇಡಮ್. ಓಕೆ, 84 ತಿಂಗಳಲ್ಲಿ ಕೊರೋನಾ ಟೈಮಲ್ಲಿ 5 ತಿಂಗಳು ಕಟ್ಟಿಲ್ಲ ಅಲ್ವಾ? ನಾವು ಕಟ್ಟಿಲ್ಲಲ್ಲ, ಕಟ್ಟಿಲ್ಲ ಕಟ್ಟಿದ್ದೀವಿ, ಅಂದ್ರೆ ನಮ್ಮ ಅಕೌಂಟ್ ಒಂದ್ ದುಡ್ಡು ನಿಮಿಷ ಡಿಲೀಟ್ ಮಾಡ್ಕೊಂಡಿಲ್ಲ. ನಿಮ್ಮ ಅಕೌಂಟಲ್ಲಿ ಇತ್ತು, ಬಟ್ ನಾವು ಕಟ್ ಮಾಡಿಲ್ಲ ಬಿಕಾಸ್ RBI ಹೇಳಿತ್ತು ಕಟ್ ಮಾಡಬಾರ್ದು ಮೇಡಮ್ ಅಂತ. ನನಗೆ ಸರಿನಾ? RBI ಒಂದ್ ಪ್ರಶ್ನೆ ನಿಮಿಷ ಬೇಡ ಹೇಳ್ತೀನಿ. ನನಗೆ. ಎಸ್ ಸರ್, ಒಂದ್ ನಿಮಿಷ ಕೇಳಿ. ಹಾಂ, ಸೊ 84 ತಿಂಗಳಲ್ಲಿ ನೀವು ಎಷ್ಟು ತಿಂಗಳು ಪೇ ಮಾಡಿದ್ದೀರಾ ಇದುವರೆಗೂ? 84ನಲ್ಲಿ ಇನ್ನೊಂದು 2 ಕಟ್ಬೇಕು ಅಷ್ಟೇ ನಾನು, ನನ್ನ ಪ್ರಕಾರ. ಅದೇ 2 ತಿಂಗಳು ಕಟ್ಟಬೇಕು ಕ್ಲೋಸು. 2 ತಿಂಗಳಿಗೆ ನಾನು ಒಟ್ಟು ನಂದು ಇನ್ನೂ 6 ಇದೆ. ಹಲೋ, ಹಾಂ ಹೇಳಿ. ಈಗ ನಾನು 7 ಕಂತು ಕಟ್ಟಬೇಕು. 7 ಕಂತಲ್ಲಿ ಒಂದು ಕಂತು ಈಗ ಹೋಗ್ಬೋದೇನೋ 8ನೇ ತಿಂಗಳು 10ನೇ ತಾರೀಕು ಹೋಗುತ್ತೆ. Okay. ಇನ್ನು 6 ಕಟ್ಟಬೇಕಾಗುತ್ತೆ. 9ನೇ ತಿಂಗಳಿಗೆ ನನ್ನ ಡೇಟ್ ಕ್ಲೋಸು. ಮೆಚುರಿಟಿ ಡೇಟ್ ನಿಮ್ದು ಇರೋದು 2000 ಸ್ಯಾಂಕ್ಷನ್ ಲೆಟರ್ ಇದೆಯಾ ನಿಮ್ಮ ಹತ್ರ? ಹಾಂ, ಇದೆ ಮೇಡಮ್. ಓಕೆ, ಅದರಲ್ಲಿ ಮೆಚುರಿಟಿ ಡೇಟ್ ಯಾವ್ದು ತೋರಿಸ್ತೀವಿ? ನಿಮ್ಗೆ ಅಲ್ಲಿ ಹಾಕಿದ್ದೀವಿ ನೋಡಿ ಮೇಡಮ್, ನಿಮ್ಮ ಕಾಪಿ ಕಳಿಸಿದ್ದೀನಿ. ಕಾಪಿಯಲ್ಲಿ ಲೆಟರ್ ಮಾತ್ರ ಇದೆ ಸರ್. ಒಂದು ನಿಮಿಷ ಮೇಡಮ್, 9ನೇ ತಿಂಗಳು ಕ್ಲೋಸು ಮೇಡಮ್. 9ನೇ ತಿಂಗಳು ಯಾವ ಇಯರು, ಯಾವ ವರ್ಷ? ಈ ವರ್ಷ 25. ಓಕೆ, 25 9ನೇ ತಿಂಗಳು. 9ನೇ ತಿಂಗಳು ಕ್ಲೋಸು ನನ್ನ ಡೇಟು. ಕೊರೋನಾ ಟೈಮಲ್ಲಿ 5 ತಿಂಗಳು ಕಟ್ಟಿಲ್ಲ ಅಲ್ವಾ? 5 ತಿಂಗಳು ಆ್ಯಡ್ ಬರುತ್ತೆ, ಯಾವಾಗ ಕ್ಲೋಸರ್ ಬರುತ್ತೆ ಸರ್? ಅದು ಸೇರಿಸಿ ಮೇಡಮ್, ಈಗ ಕಟ್ಕೊಟ್ಬಿಡ್ತೀನಿ, ಬೇಕಾದ್ರೆ ತಗೋಬಿಡಿ 9ನೇ ತಿಂಗಳಿಗೆ. ಓಕೆ, ಹಂಗಾದ್ರೆ ನೀವು ಫೋರ್ ಕ್ಲೋಜರ್ ಲೆಟರ್ ಕೇಳ್ತಿದ್ದೀರಾ? ಹಂಗಂದ್ರೆ ಮೇಡಮ್, ಫೋರ್ ಕ್ಲೋಜರ್ ಲೆಟರ್ ಅಂದರೆ ಲೋನ್ ಎಷ್ಟು ಪೇಮೆಂಟ್ ಮಾಡೋದು ಪ್ರೀ ಕ್ಲೋಜರ್ಗೆ ಅನ್ನೋದು. ಮೇಡಮ್ ನಾನು ನಿಮ್ಮ ಅವತ್ತು ಅಗ್ರಿಮೆಂಟ್ ತೊಗೊಂಡಿದ್ದೀನಲ್ಲ ಮೇಡಮ್, ಹೌದು. 84 ತಿಂಗಳು ಡಿ ವಿಲ್ದೇ ಕಟ್ಕೊಡ್ತೀನಿ ಅಂತ. ಓಕೆ. 84 ತಿಂಗಳು ನಾ ಡಿ ವಿಲ್ದೇ ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದೀನಿ. ಸೊ 84 ತಿಂಗಳಲ್ಲಿ ನೀವು ಕಟ್ಟಿರೋದು 77 ತಿಂಗಳು ಮಾತ್ರ. ಪುನಃ ಅದೇ ಅಂತಿರಲ್ಲ ಮೇಡಮ್, ನೀವು ಕಟ್ಟಿರೋದು ಅನ್ಬೇಡಿ, ನನ್ನ ಅಕೌಂಟಲ್ಲಿ ದುಡ್ಡಿದೆ. ನಿಮ್ಮ ಅಕೌಂಟಲ್ಲಿ ದುಡ್ಡು ಇದ್ರು RBI ಪ್ರಕಾರ ಅವತ್ತು ಕಟ್ ಮಾಡಬಾರ್ದು ಅಂತ ಮೇಡಮ್, ನನಗೆ ಅದು ನೀವು ಬ್ರಾಂಚ್ಗೆ ಹೋಗಿ ರಿಕ್ವೆಸ್ಟ್ ಕೊಡಬೇಕಿತ್ತು ಸರ್. ಮಾರೋಟೋರಿಯಂ ಬೇಡ, ನನಗೆ ಅಕೌಂಟಿಂದ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಲೆಟರ್ ಮೇಡಮ್. ನಾನು ಕೊಡಬೇಕಿತ್ತು. ಕ್ವಾಲಿಟಿ ಇವಾಗಲೂ ಕಟ್ಟಿಲ್ವಲ್ಲ, ನಾನು ಅವಾಗಿಂದನೂ ಕಟ್ಟಿಲ್ಲ. ಕ್ವಾಲಿಟಿ ತಗೋತಾ ಇರೋದು ಯಾವಾಗಿಂದ ಸರ್? ಯಾವಾಗಿಂದ ಸ್ಟಾರ್ಟಿಂಗ್ ಇಂದನೂ ಒಂದು EMI ನಾನು ಕೈಲಿ ಕಟ್ಕೊಟ್ಟಿಲ್ಲ. ಅದೇ ನಾನು ಹೇಳ್ತಿದ್ದೀನಿ, ಮಾರೋಟೋರಿಯಂ ಟೈಮಲ್ಲಿ RBI ಇಂದ ಬಂದಿರೋ ರೂಲ್ಸ್ ಪ್ರಕಾರ ಕಟ್ ಮಾಡಬಾರ್ದು. ಮತ್ತೆ ನೀವು ಕೇಳಿ ಮೇಡಮ್, ಅನ್ಕೊಂಡಿದ್ರೆ ಮೇಡಮ್ ನಿಮ್ಮ ಬಡ್ಡಿ ಹೋಗಿ ರಿಕ್ವೆಸ್ಟ್ ಕೊಡ್ಬೇಕಿತ್ತು, ನನಗೆ ಮಾರೋಟೋರಿಯಂ ಬೇಡ, ನನ್ನ ಅಕೌಂಟ್ ಇಂದ ನಾರ್ಮಲ್ EMI ಕಟ್ ಮಾಡ್ಕೊಳ್ಳಿ ಅಂತ. ಕೇಳಿ ಮೇಡಮ್, ನನಗೆ ಕೇಳಿ ಮೇಡಮ್, ನಾನು ಓದಿಲ್ಲ, ಬರೆಯಕ್ ಬರಲ್ಲ, ನಾನು ಅವಿದ್ಯಾವಂತ. ಓಕೆ. ನಾನು ವಿಷಯಗಳು ಕಲೆಕ್ಟ್ ಮಾಡಿದ್ರೆ 2000 ಈಗ 7ನೇ ತಿಂಗಳಲ್ಲಿ 2025 7ನೇ ತಿಂಗಳಲ್ಲಿ ನಿಮ್ಮ ಬ್ರಾಂಚ್ಗೆ ಹೋಗಿ, ನಿಮ್ಮ ಬ್ರಾಂಚ್ ಕೂಡ ಕರೆಕ್ಟಾಗಿ ಗೊತ್ತಿರಲಿಲ್ಲ ನನಗೆ. ಓಕೆ. ಯಾರನ್ನು ಕೇಳ್ಕೊಂಡು ಹೋಗಿ ಬ್ರಾಂಚ್ ಕೇಳಿದಾಗ ಹುಡ್ಕೊಂಡು ಹೋದಾಗ ನನಗೆ ಅಲ್ಲಿ ಮಾಹಿತಿ ಕೇಳಿದೆ. ಎಷ್ಟು ಈಗ 7ನೇ ತಿಂಗಳಲ್ಲಿ 25 7ನೇ ತಿಂಗಳಲ್ಲಿ ಎಷ್ಟು ಕಟ್ಬೇಕು ಕಟ್ಬಿಡೋಣ ಕೊಡಿಯಪ್ಪ, ನಮ್ಗೆ ಅದೇನು ಕಟ್ಬೇಕು ಅಂತ ಕೇಳಿದಾಗ ಅವ್ರು ಇಷ್ಟು ಅಮೌಂಟ್ ಕೊಟ್ಟರು. ಓಕೆ. ಅದ್ರ ಇಷ್ಟು ಅಮೌಂಟ್ ನಾನು ಕಟ್ಟೋಂಗಿಲ್ವಲ್ಲ, ಯಾಕೆ ಕಟ್ಬೇಕಾಗುತ್ತೆ, ನಾನು ಕಟ್ಬೇಕಾದ್ರೆ ಸ್ವಲ್ಪ ಅಲ್ಲ ಅಂದ್ಬಿಡು. ಸರಿ, ಅವಾಗ ಚೆಕ್ ಮಾಡಿದಾಗ ಡೀಟೇಲ್ಸ್ ಎಲ್ಲ ಫುಲ್ಲು ಕಾಪಿನ ಅವ್ರ ಹತ್ರ ತಗೊಂಡು ಅಪ್ಲೈ ಮಾಡಿ. ಓಕೆ. ಅವರು ನಮಗೆ ಮಾಹಿತಿ ಏನೂ ಕೊಡ್ತಿಲ್ಲ. ನಿಮ್ಮ ಬ್ರಾಂಚಲ್ಲಿ ಅವ್ರು ಹೇಳೋದು ಒಂದೇ, ನಾವು ಮೇಲ್ ಕಳ್ಸಿದ್ದೀವಿ, ಮೇಲ್ ಇನ್ನೂ ಬಂದಿಲ್ಲ, ಏನು ಅಪ್ರೂವ್ ಕೊಟ್ಟಿಲ್ಲ ಅವರು ಅಂತ. ಓಕೆ. ಅಷ್ಟು ಬಿಟ್ಟು ಇನ್ನೇನು ಹೇಳ್ತಿಲ್ಲ. ಅವ್ರ ಬ್ರಾಂಚ್ ನಿಮ್ಮ ಬ್ರಾಂಚ್ಗೆ ಕೊಟ್ಟಿದ್ದೀನಿ, 3ನೇ ತಿಂಗಳೇ ಕೊಟ್ಟಿದ್ದೀನಿ. ನಿಮ್ಮ ಮೈಸೂರು ಬ್ರಾಂಚ್ ಇದೆಯಲ್ಲ. ಓಕೆ. ಹಲೋ ಹೇಳಿ ಸರ್, ಮೈಸೂರು ಬ್ರಾಂಚಲ್ಲಿ ಏನು ಹೇಳಿದ್ರು ನಿಮಗೆ? ಮೈಸೂರು ಬ್ರಾಂಚಲ್ಲಿ ಮೇಲ್ ಕಳಿಸಿದ್ದೀನಿ, ನೀವು ಕೊಟ್ಟ ಅಪ್ಲಿಕೇಶನ್ನ. ಏನು ಅಪ್ಲಿಕೇಶನ್ ಕೊಟ್ಟಿದ್ದೀರಾ? ಇದೇ ರೀತಿ ನನಗೆ ಬಡ್ಡಿ ಜಾಸ್ತಿ ಹಾಕಿದ್ರೆ ಯಾಕೆ ಬಡ್ಡಿ ಹಾಕಿದ್ದೀರಾ ನೀವು, ಕಾರಣ ಕೊಡಿ ಅಂತ ಹೇಳಿದಾಗ RBI ಕಾರಣ ಕೊಟ್ಟರು. ಓಕೆ. ನಾನು ನಿಮ್ಗೆ ಈಗ ಏನು ಹೇಳ್ತೀನಿ ಅದೇ ಹೇಳಿದ್ದೀನಿ. RBI ನಮ್ಗೆ ಗೊತ್ತಿಲ್ಲಪ್ಪ, ನನ್ನ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೆ ನೀವು ಕೇಳಿ ಓಕೆ ಅಂತ ಹೇಳಿದಾಗ ಅವ್ರು ಅಂದರು ನಿಮ್ಮ ಇತ್ತಾಗ ಬನ್ನಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದರು. ಓಕೆ. ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಕೊಟ್ಟೆ. ಓಕೆ. ಆಗ ನಿಮ್ಮ ಬ್ಯಾಂಕ್ದು ಸ್ಟೇಟ್ಮೆಂಟ್ ತಗೊಂಡೆ, ಈ ಬ್ಯಾಂಕ್ದು ಸ್ಟೇಟ್ಮೆಂಟ್ ತಗೊಂಡಾಗ ಟಾಲಿ ಮಾಡಿದಾಗ ನನ್ನ ಅಕೌಂಟಲ್ಲಿ ದುಡ್ಡು ಅಮೌಂಟ್ ಇದೆ, ನಾನು ಕಟ್ಟಿದ್ದೀನಿ ಅವತ್ತು. ಓಕೆ. ಯಾವತ್ತು? ಅವತ್ತು 2020 ಕಟ್ಟಿದ್ದೀನಿ ನಾನು. ಓಕೆ. ಒಂದು ವೇಳೆ ಮಿಸ್ ಆಗಿದ್ರೆ ಬೇಕಾದ್ರೆ ಕಟ್ಕೊಡ್ತೀನಿ. ನನ್ನ ಅಕೌಂಟ್ ದುಡ್ಡು ಇಲ್ಲ ಅಂದರೆ ನನ್ನ ಅಕೌಂಟ್ ದುಡ್ಡು ಮಾಡಿಕೊಂಡು ನಾನು ಬಡ್ಡಿ ಯಾಕೆ ಕಟ್ಟಲಿ 1.5 ಲಕ್ಷ? 1.5 ಲಕ್ಷ ಬಡ್ಡಿ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಅಸಂಪ್ಷನ್ ಮಾಡ್ಕೋತಿದ್ದೀರಾ, ಅದೇ ಅಲ್ವಾ ನಿಮ್ಮ ಕನ್ಸರ್ನ್? ಹೌದು 1.5 ಲಕ್ಷ ಜಾಸ್ತಿ ಎಕ್ಸ್ಟ್ರಾ ಬಡ್ಡಿ ಹಾಕಿದ್ದಾರೆ. ಕ್ಲಾರಿಟಿ, ಎಕ್ಸ್ಟ್ರಾ ಬಡ್ಡಿ ಯಾವುದು ಹಾಕಿಲ್ಲ. ಪುನಃ ಅದೇ ಅಂತಿಲ್ಲ ಮೇಡಮ್. ಈಗ 10 ತಿಂಗಳು ಮುಂದೆ ಮಾಡಿಸ್ತೀವಿ. ಒಂದು ಸೆಕೆಂಡ್ ಮೇಡಮ್, ಅದೇ ಹೇಳ್ತೀನಿ, ಹೇಳಿ. 10 ತಿಂಗಳು ಮುಂದಕ್ಕೆ ನಾನು ಕಟ್ಕೊಡಿ ಅಂತ ಹೇಳಿದ್ರಲ್ಲ, ಅದನ್ನೇ 10 ತಿಂಗಳು ಬಡ್ಡಿ.
ಅದನ್ನೇ ಹೇಳ್ತೀನಿ, ನೀವ್ ಹೇಳ್ತಿದ್ದೀರಲ್ವಾ ಹ್ಮ್ ಇದು 1 ಲಕ್ಷ ಬಡ್ಡಿನೇ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಹ್ಮ್ ಸೊ ನಿಮ್ಗೆ ಕ್ಯಾಲ್ಕುಲೇಷನ್ ರೀಪೇಮೆಂಟ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀವಿ. ಮೊರಟೋರಿಯಂ ಟೈಮಲ್ಲಿ Madam. RBI ಹೇಳಿರೋ ಪ್ರಕಾರ ಡಿಡಕ್ಟ್ ಮಾಡಿಲ್ಲ. ಮೇಡಮ್ deduct ಹೌದು ಹೌದು ಮಾಡ್ಬೇಕು ಅಂತ RBI ನೀವು ಹೇಳಿರೋ ಪ್ರಕಾರ ಅಂತ ನೀವ್ ಹೇಳ್ತೀರಾ. ಹೌದು, ಅದನ್ನ ಹೇಳಿರೋದು RBIನವರು. ನಾವು ರೈತರೇನು ಹೇಳಿಲ್ಲ, ನಮ್ಗೆ ದುಡ್ಡು ಕಟ್ಟಿಗೆ ಆಗಿಲ್ಲಪ್ಪ ಅಂತ ನಾವು ಹೇಳಿಲ್ಲ. ನೀವು ಅದು ಬ್ರಾಂಚ್ಗೆ ಹೋಗಿ ಹೇಳ್ಬೇಕಿತ್ತು. ಬಿಕಾಸ್ ಅವಾಗ ನಾವು ಕಟ್ ಪುನಃ ಅದೇ ಕೇಳಬೇಡಿ ಮೇಡಮ್. ನಾವು ಅಭಿಜ್ಞೆ ಬಂದ್ರೆ ನಮ್ಗೆ ಗೊತ್ತಾಗಲ್ಲ. TB ನಮ್ಮ ಹತ್ರ TB ಇರ್ಲಿಲ್ಲ. ಸರಿ ಸರ್, ಬ್ರಾಂಚ್ ಇಂದ ಕಾಲ್ ಮಾಡಿಸ್ತೀವಿ ಮಾತ್ರ. ಅಲ್ಲ ಮಾಡಿ ನಮ್ ಫೋನ್ ಮಾಡ್ಲಿಕ್ಕೆ ಬೇಡ ಅಂತ ಹೇಳಲ್ಲ. ನೀವು ಈ ಥರ ಪ್ರಶ್ನೆ ಕೇಳಿದ್ರೆ ನಿಮ್ಮ ಬಡ್ಡಿಗೋಸ್ಕರ ನಾವು ಪ್ರಾಣ ತಗೊಳ್ವಾ ನೀವು ಹೇಳೋದೆಲ್ಲ ಇದು ಇದೆ. ಮೇಡಮ್? ನಾನು ಕೇಳ್ಬೇಡ ಪ್ರಶ್ನೆ. ಬ್ರಾಂಚ್ ಇಂದ ಕಾಲ್ ಮಾಡಿಸ್ತೀನಿ. ನೋಡಿ ಮೇಡಮ್, ಬ್ಯಾಂಕ್ ಇಲ್ಲ, ನೀವು ಏನಿದ್ರು RBI ನಿಮ್ಗೆ ಹೇಳಿದ ಮೇಲೆ ಗೈಡ್ಲೈನ್ಸ್ ಕೊಟ್ಟ ಮೇಲೆ RBI ಹತ್ರ ಬಡ್ಡಿ ಕೇಳಿ. ನೀವು ರೈತರು ಬಡ್ಡಿ ಕಟ್ತಾ ಇಲ್ಲ, ನಮ್ಗೆ ಬಡ್ಡಿ ಕಟ್ಕೊಡಿ ಸರಿ ಅಂತ. ಸರಿ ಸರ್, ಬ್ರಾಂಚ್ ಇಂದ ಕಾಲ್ ಮಾಡಿಸ್ತೀವಿ, ಮಾತಾಡಿ ಅವ್ರ ಹತ್ರ. ಬ್ಯಾಂಕಿಂದ ನಿಮ್ಗೆ ಕ್ಲಾರಿಟಿ ಅನ್ನೋದು ಬ್ರಾಂಚ್ ಇಂದ ಮಾಡಿಸ್ತೀವಿ. ಇಲ್ಲಿಂದ ನನಗೆ ಕ್ಲಾರಿಟಿ ಗೊತ್ತಾಗಲ್ಲ, ಮೆಸೇಜ್ ಗೊತ್ತಾಗಲ್ಲ. ಒಂದ್ ನಿಮಿಷ ಕೇಳಿ. ಅದೇ ಕಾಲ್ ಮಾಡಿನೇ ನೀವು ಕ್ಲಾರಿಟಿ ಏನೇ ಕೊಟ್ರು ಕೂಡ ನನಗೆ ಅದಕ್ಕೆ ಬಡ್ಡಿ ಡ್ಯೂ ಮಾಡ್ಕೊಟ್ರೆ ಮತ್ತೆ ದುಡ್ಡು ಕಟ್ಟೋದು, ದುಡ್ಡು ಎಲ್ಲ ಪೆಂಡಿಂಗ್ ಮಾಡ್ತೀನಿ ನಾನು, ಮತ್ತೆ ಕೋರ್ಟ್ಗೆ ಹಾಕ್ತೀನಿ. ಸರಿ ಸರ್, ನಿಮ್ ಇಷ್ಟ ಹಾ. ಮಾಡ್ಬೋದು, ನಿಮ್ಗೆ ರೈಟ್ಸ್ ಇದೆ. ಕನ್ಸ್ಯೂಮರ್ ಕೋರ್ಟ್ಗೆ ಹಾಕ್ತೀನಿ. ಯಾಕೆ ಬಡ್ಡಿ 1.5 ಲಕ್ಷ ಯಾಕೆ ಬಡ್ಡಿ ಕಟ್ಟಲಿ ನಾನು ಎಕ್ಸ್ಟ್ರಾ? ಅದೇ ಸರ್ ಹೇಳ್ತಿದ್ದೀನಿ, ನಿಮ್ಗೆ ರೈಟ್ಸ್ ಇದೆ, ನೀವು ಮಾಡ್ಬೋದು. ಆ್ಯಂಡ್ ಪ್ರಕಾರ ಬ್ಯಾಂಕಲ್ಲಿ ಏನೇನು ಪಾಲಿಸಿ ಇದೆಯೋ ಅದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತಾರೆ. ನೀವ್ ಏನಾದ್ರು ಮಾಡ್ಕೊಳ್ಳಿ, ನಿಮ್ದು ನೀವು ಮಾಡ್ತೀವಿ, ನಮ್ದು ನಾವು ಮಾಡ್ತೀವಿ. ಕಂಡವ್ರು ದುಡ್ಡು ಸಿಗ್ತದೆ ಅಂತ ಹಿಂಗೆಲ್ಲ ಮಾಡಬಾರ್ದು ಮೇಡಮ್. ಅಗ್ರಿಮೆಂಟ್ ಹಾಕಬಿಟ್ಟಿದೀವಿ ಅನ್ನೋ ಕಾರಣಕ್ಕೆ. ಸರಿ ಸರ್, ನೀವು ಅದೆಲ್ಲ RBI ನಾನು ಕೇಳಿ ಮಾತಾಡೋ ಮೇಡಮ್. ಆಪ್ಷನ್ ಇಲ್ಲ. ನಾನು ಇನ್ಫಾರ್ಮೇಶನ್ ಮೇಡಮ್ ಒಂದ್ ನಿಮಿಷ ಕೇಳಿ, ಬ್ರಾಂಚ್. ಒಂದ್ ನಿಮಿಷ ಕೇಳ್ಕೊಳ್ಳಿ. RBIನವ್ರು ಹೇಳಿದ್ರು, RBIನವ್ರು ಅವತ್ತು ಕಟ್ಬೇಡಿ ಅಂತ ಹೇಳಿದ್ರು. ಇವತ್ತು ಪ್ರಾಣ ತೆಗಿತಾವ್ರಲ್ಲ ಅಂತ ಅರ್ಥ ಈಗ ನಮ್ಗೆ. ನಿಜನ ಸುಳ್ಳು ಹೇಳಿ? ನೀವು ಅರ್ಥ ನೀವೇನು ಮಾಡ್ಕೋತೀರಾ? ಹೇಳಿ? ಸರಿ ನಾವು ಸರ್, ಹೇಳಿಲ್ಲ, ನಾನು ಹೇಳಿಲ್ಲ. ಬ್ರಾಂಚ್ ಇಂದ ಕಾಲ್ ಮಾಡಿ. ನಾವು ಕೇಳಿದಕ್ಕೆಲ್ಲ ಸೈನ್ ಹಾಕೊಟ್ಟಿದೀವಿ ಅವತ್ತು. ಅದೊಂದು ಕಾರಣ ಇಟ್ಕೊಂಡು ನಿಮ್ ಇಷ್ಟ ಬಂದಂಗೆ ಮಾಡಬೇಡಿ ನೀವು. ನಾವ್ ಏನು ನಮ್ಗೆ ನೀವು ಸ್ಟಾರ್ಟಿಂಗ್ ಲೋನ್ ತಗೊಂಡಾಗ ನನಗೆ ಟಾರ್ಗೆಟ್ ಕೊಟ್ಟಿದ್ದೀರಾ? ಹಲೋ, ಹೇಳಿ. ಆ ಟಾರ್ಗೆಟ್ ಪ್ರಕಾರ ನಾನು ಕಟ್ಕೊಂಡ್ ಬಂದಿದ್ದೀನಿ. ನನ್ನ ಅಕೌಂಟಲ್ಲಿ ನಾನು ಡ್ಯೂ ಮಾಡ್ಕೊಂಡಿಲ್ಲ. 84 ತಿಂಗಳು ಪೇ ಮಾಡಿ ಅಂತ. ಎಸ್, 84 ತಿಂಗಳದು ನಿಮ್ ಡೇಟ್ ಇದೆಯಲ್ಲ, 9ನೇ ತಿಂಗಳು. 2 ದಿನ ಮುಂದಾಗೆ ಕ್ಲೋಸ್ ಮಾಡ್ತೀನಿ, ಅಕೌಂಟಲ್ಲಿ ಡ್ರಾ ಮಾಡ್ಕೊಳ್ಬೇಕಾರೆ. ಅದು ಫೋರ್ ಕ್ಲೋಜರ್ ಆಗುತ್ತೆ. ಬಿಕಾಸ್ ಮೊರಟೋರಿಯಂ ಮತ್ತೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅರ್ಥ ಆಗ್ತಿಲ್ಲ. ಸರಿ ಸರ್, ನಾನು ಬ್ರಾಂಚ್ ಎಕ್ಸ್ಚೇಂಜ್ ಏನು ಬೇಡ ನನಗೆ. ಎಕ್ಸ್ಚೇಂಜ್ ಏನು ಕೇಳ್ತಿಲ್ಲ ನಾನು. ನಿಮ್ಮ ಅಮೌಂಟ್ ಕ್ಲೋಸ್ ಆಗ್ಬೇಕು ನನಗೆ ಅಷ್ಟೇ, ನನ್ನ ಡೇಟ್ ಒಳಗೆ. ಸರಿ ಸರ್, ಓಕೆ, ಥ್ಯಾಂಕ್ ಯು. ಅದು